ಅಂದ್ರೆ ನೀವ್ ಹೇಳ್ತಿರೋದೀಗ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಇಳಿಸೋದ್ರಿಂದ, ಎರಡನೇದಾಗಿ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಬಂದಿರೋದು ನೀವು? ನಾವಿಲ್ಲಿ ಕನಕಪುರ ರೋಡ್ ಇಂದ ಇಲ್ಲಿ ನೀರ ಕುಡಿಯಕ್ ಬಂದಿರೋದು ಸುಮಾರು ನೀರ ತೋರಿಸಿ ಒಂದ್ಸಲ. ಒಂದೂವರೆ ವರ್ಷದಿಂದ ಬರ್ತಿದ್ದೀನಿ. ಸೊ ಸುಮಾರು ಒಂದು 10-15 ಸತಿ ಆಗಿದೆ. ಆಕ್ಚುಲಿ ಫಸ್ಟ್ ಹುಬ್ಳಿಲಿ ಕೊಡ್ತಿದ್ದೆ ನಾನು. ಸೊ ಅವ್ರು ಕೇಳಿದಕ್ಕೆ ಅಲ್ಲಿ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳಿದ್ರು ಅವರು. ಸೊ ನೀರ ಅಂದ ತಕ್ಷಣ ತಪ್ಪ ಅಭಿಪ್ರಾಯ ಇರುತ್ತೆ, ಆಲ್ಕೋಹಾಲಿಕ್ ಇರುತ್ತೆ ಅಂತೆಲ್ಲ. ಸೊ ಹಂಗೇನಿಲ್ಲ, ನನಗೆ ತುಂಬಾನೇ ಚೆನ್ನಾಗ್ ಅನ್ಸ್ತು. ಸೊ ಈಗ ನನ್ ಮಗಳಿಗೂ ಕೊಡ್ತಿದ್ದೀನಿ. ಸೊ ನನಗೆ ತುಂಬಾ ಬೆನಿಫಿಟ್ ಆಗಿದೆ ಇದರಿಂದ. ಓಕೆ ಮೇಡಮ್, ಥ್ಯಾಂಕ್ ಯು. ಊಟಿ ನೀರ ಕುಡಿತಾ ಇದೆಯಾ? ಚೆನ್ನಾಗಿದ್ಯಾ? ಹಾ, ಹೇಳ್ಬೇಕು, ಸೂಪರ್ ಟೇಸ್ಟ್ ಹೇಗಿದೆ? ಬುಲ್ ಟೆಂಪಲ್ ರೋಡಲ್ಲಿ ಬಂದ್ರೆ ಶಾಂತಿಸಾಗರ್ ಹೋಟೆಲ್ ಪಕ್ಕ ಸ್ವಲ್ಪ ಮುಂದೆ ಬಂದ್ರೆ ನೀರ. ಫಸ್ಟ್ ಟೈಮ್ ಇನ್ ಕರ್ನಾಟಕ ನೀರ. ನೋಡಿ ಸ್ನೇಹಿತರೆ, ಇದೆ ನೀರ. ಸೊ ಈ ಒಂದು ನೀರ ಬಗ್ಗೆ ನಾವು ಪೂರ್ತಿ ವಿವರ ಸರ್ನ ಕಾರಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಹಾ ಸರ್ ನಮಸ್ಕಾರ, ಹೇಳಿ. ಸರ್ ನಮಸ್ಕಾರ. ಸರ್ ನೀವು ಇಲ್ಲಿ ಏನಂತ ಬಂದ್ರಿ ಸರ್? ನಾವು ನೀರ ಬಗ್ಗೆ ನನ್ನ ಸ್ನೇಹಿತರೊಬ್ರು ಹೇಳಿದ್ರು, ನೀರ ವಿಡಿಯೋ ಮಾಡಿ ಅಂತ. ಸೊ ನಾವು ನಾರ್ಮಲ್ ಆಗಿ ಎಲ್ಲರೂ ಅಂದ್ರೆ ಎಂಡ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ತಿಳ್ಕೊಂಡಿದ್ವಲ್ಲ, ಅದೇ ನೀರ ಅನ್ಕೊಂಡ್ ಬಂದ್ವಿ. ಇನ್ನು ನೀವು ಹಳೆ ಕಾಲದಲ್ಲಿ ತರನೇ ಇದೀರಾ. ಹೌದು. ನೀರ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಎಂಡ ಅಂತಾನೆ ತಿಳ್ಕೊಂಡಿದೀರಾ. ಹೌದೌದು. ಹೌದಲ್ವಾ ಸರ್? ಇದು ನೀರ ಅನ್ನೋದು ಎಂಡ ಅಲ್ಲ. ಆಕ್ಚುಲಿ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಸರ್. ನೋಡಿ ಸರ್, ಇದು ಹೊಂಬಾಳೆ ಅಂತ ಕರೀತಾರೆ. ಹೌದು. ಈ ಹೊಂಬಾಳೆ ಇದೆಲ್ಲ ಕಟ್ಟು ಮೋಲ್ಡ್ ಎಲ್ಲ ಪ್ರೋಸೆಸ್ ಆದ್ಮೇಲೆ ಇದ್ರಲ್ಲಿ ಒಂದೊಂದು ಹನಿ ಬರುತ್ತೆ. ಹೌದು. ಆ ಹನಿನ ನಾವು ಮರದಲ್ಲೇ ಕೋಲ್ಡ್ ಮೇಂಟೈನ್ ಮಾಡೋದ್ರಿಂದ, ಅಂದ್ರೆ ಮುಂಚೆ ಎಲ್ಲ ಏನ್ ಮಾಡೋರು, ಮಡಕೆಲಿ ಇಳಿಸೋರು. ಹೌದೌದು. ಮಡಕೆಲಿ ಇಳಿಸೋದ್ರಿಂದ ಏನಾಗ್ತಿತ್ತು ಸರ್? ಮಡಕೆಲಿ ಇಳಿಸ್ಬೇಕಾದ್ರೆ ನಾರ್ಮಲ್ ಟೆಂಪರೇಚರ್ ಎಷ್ಟಿರುತ್ತೆ ಸರ್? ರಾತ್ರಿ ಹೊತ್ತು ತಣ್ಣಗಿರುತ್ತೆ, ಒಂದು 20 ಡಿಗ್ರಿ, 15-20 ಡಿಗ್ರಿ. 15ರಿಂದ 20 ಡಿಗ್ರಿ ಸರ್. ಇದು ಇಲ್ಲಿಂದ ರಿಲೀಸ್ ಆಗ್ಬೇಕಾದ್ರೆ ನಾವು ಅದನ್ನ 4 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. 4 ಡಿಗ್ರಿ ಟೆಂಪರೇಚರ್ ಹಂಗೆ ವಾತಾವರಣದಲ್ಲಿ ಇರುತ್ತೆ ಸರ್? ಇರಲ್ಲ. ಹೌದು, ಇರಲ್ಲ. ಅದಕ್ಕೆ ಐಸ್ ಕಟ್ತೀರಾ? ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಇದೆ ನೋಡಿ ಸರ್, ಈ ತರ ಇನ್ಸುಲೇಟೆಡ್ ಬಾಕ್ಸ್ ಅಲ್ಲಿ ನಾವು ನೀರನ್ನ ಇಳಿಸೋದು. ನೋಡಿ, ಅದು ಇಲ್ಲ ಇದೆ ನೋಡಿ ಸರ್. ಇದು ನೀವು ಏನ್ ಅನ್ಕೋಬಹುದು, ಮಡಿಕೇರಿ ಇಳಿಸ್ತೇನೆ ಕೋಲ್ಡ್ ಅಲ್ಲಿ ಇವ್ರು ಹೆಂಗಪ್ಪ ಇಳಿಸ್ತಾರೆ, ಆ ಟೆಂಪರೇಚರ್ ಹೇಳಿದ್ರಲ್ಲ 4 ಡಿಗ್ರಿ ಇವ್ರು ಹೆಂಗಪ್ಪ ಇಳಿಸ್ತಾರೆ ಅಂತ ಪ್ರಶ್ನೆ ನಿಮ್ ತಲೆ ನೋಡ್ತಾ ಇರುತ್ತೆ. ಹೌದು, ಅದಲ್ಲ ಸರ್? ಅದಕ್ಕೆ ನಿಮ್ಗೆ ಅದ್ರ ಬಗ್ಗೆ ಒಂದು ತೋರಿಸ್ತೀನಿ ಸರ್. ಇದು ಒಂದು ಇನ್ಸುಲೇಟೆಡ್ ಐಸ್ ಬಾಕ್ಸ್ ಅಂತ. ಇದನ್ನ ಕೇರಳದಲ್ಲಿ ಕಂಡುಹಿಡಿದಿರ್ತಾರೆ. ಈ ಒಂದು ಐಸ್ ಬಾಕ್ಸ್ ಇನ್ಸುಲೇಟೆಡ್ ಅಂದ್ರೆ ಈ ತರ ಕವರ್ ಮಾಡಿದ್ದಾರೆ. ಹೌದು, ಇನ್ಸುಲೇಟೆಡ್ ಬಾಕ್ಸ್. ಇದು ನೋಡಿ, ಮರದ ಮೇಲಿಂದ ಕೆಳಗಡೆ ಬಿದ್ರು ಏನೂ ಆಗಲ್ಲ. ಫ್ರಿಡ್ಜ್ ಇದ್ದಂಗೆ ಇಲ್ಲೇ ಇದೆ ಅದು ನೋಡ್ಲಿಕ್ಕೆ. ಫ್ರಿಡ್ಜ್. ಹೌದೌದು. ನೋಡಿ ಸರ್, ಇದ್ರೊಳಗಡೆ ಏನ್ ಮಾಡ್ತೀವಿ ಅಂದ್ರೆ ಐಸ್ ಹಾಕ್ತಿವಿ ಫಸ್ಟ್. ಓಕೆ. ಐಸ್ ಹಾಕಿದ್ಮೇಲೆ ಇದ್ರೊಳಗಡೆ ಐಸ್ ಕುತ್ಕೊಂಡಿರುತ್ತಲ್ವಾ, ಒಂದು ಪ್ಲಾಸ್ಟಿಕ್ ಕವರ್ ಈ ತರ ಕಟ್ಟಿರ್ತೀರ ಒಳಗಡೆ. ಈ ತರ ಹಾಕ್ತಿವಿ. ಈ ತರ ಹಾಕಿದ್ಮೇಲೆ ಇದನ್ನ ಹಿಂಗ್ ಬಿಟ್ಟು ಈ ಒಂಬಾಳೆಯಿಂದ ಬರುತ್ತಲ್ವಾ ಜ್ಯೂಸು. ಹೌದು ನೋಡಿ, ಈ ಒಂಬಾಳೆಯಿಂದ ಬರುತ್ತಲ್ವಾ. ಹೌದೌದು. ಈ ಒಂಬಾಳೆ ತುದಿಗೆ ಏನ್ ಮಾಡ್ತೀವಿ, ಇಲ್ಲಿ ಪೂರ ತರ ಇದನ್ನ ಹಾಕ್ತಿವಿ. ಅವಾಗ ಏನ್ ಮಾಡುತ್ತೆ, ಒಂಬಾಳೆ ಹೋಗುತ್ತೆ ಒಳಗಡೆ. ಇದಕ್ಕೆ ಮುಚ್ಚಲ ಇದಲ್ಲ, ಈ ಒಂಬಾಳೆ ಇದ್ರೊಳಗಡೆ ಇರುತ್ತೆ. ಇದ್ರಲ್ಲಿ ಒಂದೊಂದೇ ಹನಿ ಬರುತ್ತೆ. ಕ್ಲೋಸ್ ಮಾಡ್ತೀವಿ. ಇಲ್ಲಿಂದ ಒಂಬಾಳೆ ಏನು ಹೋಗಲ್ಲ. ಇದು ಒಂಬಾಳೆನ ಇಲ್ಲಿ ಕ್ಲೋಸ್ ಮಾಡಿರ್ತೀರಾ? ಕ್ಲೋಸ್ ಮಾಡ್ತೀವಿ. ಗೊತ್ತಾಯ್ತು. ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದೊಂದೇ ಹನಿ ಬೀಳುತ್ತೆ. ಆಮೇಲೆ ನೀರ ಒಂದೇ ಸತಿ ಅರ್ಧ ಲೀಟರ್ 1 ಲೀಟರ್ ಬಂದ್ಬಿಡಲ್ಲ. ಹೌದೌದು, ಹನಿ ಹನಿ. ಇದು ಒಂದೊಂದೇ ಹನಿ 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 ಹನಿ. ಈ ಬಾಕ್ಸ್ ತುಂಬಲಿಕ್ಕೆ ಎಷ್ಟು ದಿವಸ ಕಟ್ಟಿರ್ತಾರೆ ಸರ್? ಇದು ಎಷ್ಟು ದಿವಸ ಅಂತ ಹೇಳಿದ್ರೆ, ಆ ಕವರ್ ತುಂಬಾ ಒಂದ್ ಅರ್ಧ ಮುಕ್ಕಾಲ್ ಬರೋಕೆ 12 ಅವರ್ ಟೈಮ್ ತಗೊಳುತ್ತೆ. ನಾವು ಬೆಳಿಗ್ಗೆ 2 ಸತಿ ನೀರನ್ನ ತೆಗಿತೀವಿ. ಕಾರಣ ಏನ್ ಹೇಳಿ, ಈಗ ನಾವು ರಾತ್ರಿ ಐಸ್ ಹಾಕಿರ್ತೀವಿ. ಹೌದು. 12 ಅವರ್ ಆಗುತ್ತೆ. ಅವಾಗ ಏನಾಗುತ್ತೆ, ಐಸ್ ಕರಗೋಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಹುಳಿ ಬರುತ್ತೆ. ಅವಾಗ 12 ಅವರ್ ಏನ್ ಮಾಡ್ತೀವಿ, ಅದನ್ನ ತೆಗೆದು ನೀರನ್ನ ತೆಗೆದು ಕವರ್ ಸೈಡ್ ಕಟ್ಟಿಟ್ಬಿಟ್ಟು
ಪ್ಯಾಕ್ ಮಾಡ್ತೀವಿ ಬಾಕ್ಸ್ ಗಳಿಗೆ. ಮತ್ತೆ ಏನ್ ಮಾಡ್ತೀವಿ, ಮತ್ತೆ ಐಸ್ ಹಾಕ್ತಿವಿ, ಮತ್ತೆ ಕವರ್ ಹಾಕ್ತಿವಿ. ಒಂದು ದಿವಸದಲ್ಲಿ ಎರಡು ಸತಿ ನಾವು ನೀರನ್ನ ತೆಗಿತೀವಿ. ಆತರ ತೆಗೆದ್ರಿಂದ ಆ ನೀರ ಹಂಗೆ ಅಮೃತ ತರ ಇರುತ್ತೆ, ಎಲ್ಲೂ ಹಾಳಾಗಿರಲ್ಲ. ಈಗ ನೀವೇನಾದ್ರೂ ನೀರ ಕುಡ್ದಿದ್ದೀರಾ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಕುಡ್ದಿರೋದು ಸಮೇತ ಅದು ಹಾಳಾಗೋಗಿರೋ ನೀರ, ಅಂದ್ರೆ ಹುಳಿಯಾಗಿರುತ್ತೆ, ವೈಟ್ ಕಲರ್ ಆಗಿರುತ್ತೆ. ಒಂಬಾಳೆಯಿಂದ ಬರ್ಬೇಕಾದ್ರೆ ಸರ್ ಪ್ಯೂರ್ ಕಲರ್ ಇದೆ. ನಾವೆಲ್ಲ ಜಗ್ಗಲ್ಲಿ ಕೊಡ್ತಾ ಇದ್ರು ಗೊತ್ತಾ, ಅವಾಗ ತೆಂಗಿನ ಮರದಲ್ಲಿ ಇಳಿಸಿ ಜಗ್ಗಲ್ಲಿ. ಆಮೇಲೆ ಇದನ್ನ ಏನ್ ಗೊತ್ತಾ ಸರ್, ಅಕಸ್ಮಾತ್ ಈ ಕಲರ್ ಅಲ್ಲ ಅನ್ನೋದು ಮೈಂಡ್ ಅಲ್ಲಿ ಜನಗಳಿಗೆ ಈಗ್ಲೂ ಬರುತ್ತೆ. ನಾವು ಕುಡಿದಿರೋ ನೀರೆಲ್ಲ ವೈಟ್ ಕಲರ್ ಇರುತ್ತೆ, ಮಜ್ಜಿಗೆ ತರ ಇರುತ್ತೆ ಕಲರ್, ಮಜ್ಜಿಗೆ ತರ ಇರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಜನ ಪ್ರಶ್ನೆ ಮಾಡ್ತಾರೆ. ಈ ತರ ನೀರನ್ನೇ ಕುಡಿಬೇಕು ಅಂದ್ರೆ ಸರ್ ಬಾಕ್ಸ್ ಗೀಕ್ಸ್ ಎಲ್ಲ ಏನು ಬೇಡ, ಎಂಡ ಇಳಿಸೋ ಜಾಗದಲ್ಲೇ ಹೋಗಿರಿ. ಹೋಗಾದ್ಮೇಲೆ ಮರಕ್ಕೆ ಏಣಿ ಹಾಕೊಂಡ್ ಹತ್ತಾದ್ಮೇಲೆ ಅಲ್ಲಿ ಈ ರೋಡೇನೆ ತೆಗೆದವರು ಆ ಮಡಕೆನ ತೆಗೆದ್ಬಿಟ್ರೆ ನಿಮ್ಗೊಂದ್ 2 ಹನಿ ಕೈ ಮೇಲೆ ಹತ್ತಿಸ್ಕೊಡಿ, ಒಂದ್ 5-6 ಹನಿ ಬೀಳುತ್ತೆ 1 ನಿಮಿಷಕ್ಕೆ. ಅದನ್ನ ಕುಡೀರಿ, ಅವಾಗ ಇದೇ ಟೇಸ್ಟ್ ಬರುತ್ತೆ. ಇದು ಒರಿಜಿನಾಲಿಟಿ. ಅವಾಗ ನಿಮ್ಗೆ ಗೊತ್ತಾಗ್ತಾವ ಇದು ಒರಿಜಿನಲ್ ನೀರ ನಾವು ಕುಡಿತಾ ಇರೋದು ಅಂತ. ಆತರ ಇದು ಒರಿಜಿನಲ್ ನೀರ ಸರ್. ಇದೆಲ್ಲ ಉಪಯೋಗಗಳಿದೆ ಸರ್ ಇದರಿಂದ. ಹೌದು ಸರ್. ಇದು ಇವಾಗ ಏನಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡಿ ಮತ್ತೆ ಮಿನರಲ್ಸ್ ನೋಡಿ. ಇದರಲ್ಲಿ 16 ಅಮೈನೋ ಆಸಿಡ್ಸ್ ಇದೆ. ಆ 16 ಅಮೈನೋ ಆಸಿಡ್ಸ್ ಇಂಪಾರ್ಟೆಂಟ್ ಲಿವರ್ಗೆ. ಆಮೇಲೆ ಇದರಲ್ಲಿ ಬಿ ಮತ್ತೆ ಸಿ ಇದೆ. ಬಿ ಎಲ್ ಬಂದ್ಬಿಟ್ಟು ನಿಮ್ಗೆ B12 ಇದೆ, B13 ಇದೆ, B2 ಈ ತರ ಎಲ್ಲಾ ವಿಟಮಿನ್ಸ್ ಇರುತ್ತೆ. ಆಮೇಲೆ ಐರನ್ ಕಂಟೆಂಟ್ಸ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಡಿ ಇರುತ್ತೆ, ಜಿಂಕ್ ಇರುತ್ತೆ. ಆಮೇಲೆ ಇನ್ನೂ ಒಂದು ಮಿರಾಕಲ್ ಏನಂದ್ರೆ ಸರ್, ಇದರಲ್ಲಿ ಇದನ್ನ ಕುಡಿಯೋಕೋಡೆ ಕಬ್ಬಿನ ತರ ಇರುತ್ತೆ. ಆದ್ರೆ ಇದನ್ನ ಕುಡಿದಾಗ ಶುಗರ್ ಜಂಪ್ ಆಗಲ್ಲ, ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಅಂದ್ರೆ ಅದಕ್ಕೆ ಜಾಸ್ತಿ ಮುದ್ದೆ ತಿನ್ನಿ ಅಂತಾರೆ ಶುಗರ್ ಇರೋರ್ಗೆಲ್ಲ. ಆದ್ರೆ ಇದ್ರಲ್ಲಿ ಶುಗರ್ ಇರೋರಿಗೆ ರೈಸ್ ತಿನ್ಬೇಡಿ ಅಂತ ಹೇಳ್ತಾರೆ. ಹೌದು, ಮುದ್ದೆ ತಿನ್ನಿ ಅಂತ ಹೇಳ್ತಾರೆ. ಮುದ್ದೆ ಚಪಾತಿ ಎಲ್ಲ ತಿನ್ನಿ ಅಂತಾರೆ. ಹೌದು. ಈಗ ಇದು 35% ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಇದನ್ನ ಶುಗರ್ ಇರೋರು ಕುಡಿಬಹುದು, ಕುಡಿಬಾರ್ದು? ಕುಡಿಬಹುದು. ಕಾರಣ ಏನು? ಕಾರಣ ಅಂದ್ರೆ ಜಾಸ್ತಿ ಇಲ್ಲ, ಕಡಿಮೆ ಇರುತ್ತೆ. ಅಂದ್ರೆ ಇದರಲ್ಲಿರೋದು ಫ್ರುಕ್ಟೋಸ್. ಮತ್ತೆ ಈ ಇದ್ರಲ್ಲಿರೋ ಶುಗರ್ ನಮ್ಮ ದೇಹದ ಒಳಗಡೆ ಹೋದಾಗ ಬ್ರೇಕ್ ಡೌನ್ ಆಗುತ್ತೆ. ಈಗ ಬೇರೆ ಶುಗರ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗಲ್ಲ. ಅವಾಗ ನೀವು ಬ್ರೇಕ್ ಡೌನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಓಡಬೇಕು. ಈ ತರ ಜನಗಳಿಗೆ ಇದ್ರಲ್ಲಿ 2 ಕ್ವಶನ್. ನಾವು ಕುಡ್ದಿರೋ ನೀರ ವೈಟ್ ಇರುತ್ತೆ, ಅದೇ ಇದೇನು ಇದು ಸ್ವೀಟ್ ಆಗೈತೆ ಅಂತ, ಕಲರ್ ಯಾಕೆ ಚೇಂಜ್ ಇದೆ ಅಂತ. ಇದು ಒರಿಜಿನಲ್ ನೀರ ಸರ್. ಮತ್ತೆ ಇನ್ನೊಂದು ಹೇಳ್ತೀನಿ, ನೀರನ್ನ ಸುಮ್ನೆ ಎಲ್ಲರೂ ಮಾರಂಗಿಲ್ಲ. ಇದಕ್ಕೆ ತುಂಬಾ ಸಖತ್ ಕಷ್ಟಪಟ್ಟು ಅದ್ರ ಬಗ್ಗೆ ಜಸ್ಟ್ ಒಂದು ಮಾಹಿತಿ ಕೊಡ್ತೀನಿ ಸರ್. ಇವಾಗ ನೋಡಿ, ನೀರನ್ನ ಸುಮ್ನೆ ಎಲ್ಲರೂ ಮಾರಾಟ ಮಾಡಂಗಿಲ್ಲ. ಕಾರಣ ಏನಕ್ಕಂದ್ರೆ ಇದು ಎಕ್ಸೈಸ್ ಗೆ ಸಂಬಂಧಪಡುತ್ತೆ. ಏನಕ್ಕಂದ್ರೆ ಇದು ಬೇಗ ಫಾಸ್ಟ್ ಆಗಿ ಆಲ್ಕೋಹಾಲ್ ಕನ್ವರ್ಟ್ ಆಗೋದ್ರಿಂದ ಇದಕ್ಕೆಲ್ಲ ಮುಂಚೆ ಏನ್ ಮಾಡೋರು, ಈಗ ನೀವ್ ಹೇಳ್ದಂಗೆ ನೀರ ಅಂತ ನೀರನ ಅಯ್ಯಪ್ಪ ಅನ್ನೋದು ಜನಗಳಿಗೆ. ಕಾರಣ ಏನಂದ್ರೆ ಅದು ಹುಳಿ ಆಗ್ತಿತ್ತು, ಆಲ್ಕೋಹಾಲಿಕ್ ಆಗ್ತಿತ್ತು ಅಂತ. ಆದ್ರೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಇದು ಮಲೆನಾಡು ನಟ್ಸ್ ಅಂಡ್ ಸ್ಪೈಸ್ ಅಂತ ಇದೊಂದು FPO, 1000 ಜನ ರೈತರು ಮೆಂಬರ್ಶಿಪ್ ಆಗಿರ್ತಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಗವರ್ನಮೆಂಟ್ ಇಂದ ಅಪ್ರೂವ್ಡ್ ಗೆಜೆಟ್ ಅಲ್ಲಿ ಇದಕ್ಕೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಆ ಲೈಸೆನ್ಸ್ ಹೋಲ್ಡರ್ ಇರೋರು ಮಾತ್ರ ನಡೆಸಬಹುದು. ಅಂದ್ರೆ ಗೆಜೆಟ್ ಇಂದ ಒಂದು ಅನೌನ್ಸ್ ಮಾಡ್ತಾರೆ, ನೀರಾಗೆ ಪರ್ಮಿಷನ್ ಸಿಕ್ಕಿದೆ ಅಂತ. ಅಂದ್ರೆ ಬಡ್ಜೆಟ್ ಅಲ್ಲ, ಅಂದ್ರೆ ಇದು ಗೆಜೆಟ್ 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 ಅಂತ ಒಂದು ಇದರಲ್ಲಿ ಅಧಿವೇಶನ ತರ ಇರುತ್ತೆ. ಅಧಿವೇಶನದಲ್ಲಿ ಓಕೆ, ಒಂದು ನೀರಾಗೆ ಅಂದ್ರೆ ಆರೋಗ್ಯಕ್ಕೆ ಅನುಕೂಲ ಆಗ್ಲಿ ಅಂತ ಈ ತರ ಲೈಸೆನ್ಸ್ ಕೊಟ್ಟಿರ್ತಾರೆ. ನೀರ ಇಳಿಸೋದ್ರಿಂದ ತೆಂಗಿನ ಮರದವ್ರಿಗೆ ತುಂಬಾ ಒಳ್ಳೇದು. ಕಾರಣ ಏನಂದ್ರೆ ನೀರ ತೆಗೆಯೋದ್ರಿಂದ ತೆಂಗಿನ ಮರದ ಕಾಯಿಲೆಗಳು ಎಷ್ಟೋ ಹೋಗುತ್ತೆ. ಅಂದ್ರೆ ಸೀಪಿಗೆ ಈ ತರ ಹೋಗುತ್ತೆ. ಜೊತೆಗೆ ನೀರ ಇಳಿಸೋದ್ರಿಂದ ಮರ ಡೆವಲಪ್ಮೆಂಟ್ ಆಗುತ್ತೆ. ಹಂಗಾಗಿ ರೈತರಿಗೆ ಪೂರ್ತಿ ಯಾವಾಗಲೂ ಇಳಿಸಲ್ಲ, ಬರೀ 1-2 ವರ್ಷ ಇಳಿಸ್ತಾರೆ, ಮತ್ತೆ ಗ್ಯಾಪ್ ಬಿಡ್ತಾರೆ. ರೈತರಿಗೂ ಅನುಕೂಲ ಆಗ್ಲಿ ಅಂತ. ರೈತರಿಗೆ ಹೆಂಗ್ ಅನುಕೂಲ ಆಗುತ್ತೆ ಅಂದ್ರೆ ಸರ್, ಒಬ್ಬ ರೈತ 10 ಮರದ ನೀರ ಅವನೇ ಇಳಿಸ್ತಾ ಅಂದ್ರೆ, ಅವನೇ ಮರ ಹತ್ತಿ ಅವನೇ ಇಳಿಸ್ತಾ ಅಂದ್ರೆ ತಿಂಗಳಿಗೆ 20,000-30,000 ರೂಪಾಯಿ ಅದೇ ಸಿಗುತ್ತೆ. ಅಂದ್ರೆ ಈ ನೀರ ಫುಲ್ ಮಾರ್ಕೆಟ್ ಆಗಿ ಹೋಯ್ತು ಅಂದ್ರೆ, ನಮ್ಗೆ ಸಖತ್ ಮಾರ್ಕೆಟ್ ಆಗಿ ಹೋಯ್ತು ಅಂದ್ರೆ ಅವಾಗ ನಮ್ಗೆ ನೀರ ಆಟೋಮೆಟಿಕ್ ಆಗಿ ಬೇಕಾಗುತ್ತೆ. ಅವಾಗ ರೈತರುಗಳಿಗೆ ಇದ್ರ ಜಾಸ್ತಿ ಅವಕಾಶ ಕೊಟ್ಟಾಗ ಒಬ್ಬ ರೈತ 10 ಮರದ ನೀರ ಇಳಿಸಿದ್ರೆ ಅವ್ನಿಗೆ ತಿಂಗಳು 30,000 ಆದಾಯ ಬರುತ್ತೆ. ಅಂದ್ರೆ ಅವ್ನ್ ಯಾಕೆ ಸರ್ ಬೆಂಗಳೂರಿಗೆ ಬರ್ತಾನೆ ಅಲ್ವಾ? 30,000 ರೂಪಾಯಿ ಆದಾಯ ಊರಲ್ಲಿ ಸಿಕ್ಬೇಕಾದ್ರೆ ಏನು ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಬೆಳಗ್ಗೆ ಇನ್ನೊಂದು ಯಾವ್ದು ಅಂದ್ರೆ ನೀವ್ ಹೇಳ್ತಿರೋದೀಗ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಇಳಿಸೋದ್ರಿಂದ, ಎರಡನೇದಾಗಿ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಆರೋಗ್ಯಕ್ಕೆ ಏನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ, ನಿಮ್ಗೆ ನೋಡಿ ಸುಮ್ನೆ ನನ್ನ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿಲ್ಲ, ಇದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿಸಿದೀವಿ. ಏನು
ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟಿದೆ ಅಂತ ಲ್ಯಾಬ್ ರಿಪೋರ್ಟ್ ಇದೆ. ಆಮೇಲೆ ನಮ್ಮ ದೇಶದ ಮೊದಲ ಮಹಿಳಾ ವಿಜ್ಞಾನಿ ಕಮಲಾ ಸೋಹನಿ ಅಂತ ಒಂದು ವಿಕಿಪೀಡಿಯಾ ಚೆಕ್ ಮಾಡಿದ್ರೆ 1947ನೇ ಇಸ್ವಿ ಮೇಲೆ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಇದನ್ನ ಪ್ರೆಗ್ನೆನ್ಸಿ ಲೇಡಿಗಳು ಕುಡಿಬಹುದು ಅಂತ. ಕಾರಣ ಏನು ಪ್ರೆಗ್ನೆನ್ಸಿ ಲೇಡಿಗಳು ಕುಡಿಯಕ್ಕೆ? ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಏನ್ ಮಾಡ್ತಾರೆ, ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ ಜಾಸ್ತಿ ಕೊಡ್ತಾರೆ, ಜೊತೆಗೆ ಕಬ್ಬಿಣದ ಅಂಶ ಐರನ್ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾರೆ. ಅದೆಲ್ಲ ಇದ್ರಲ್ಲೇ ಸಿಗೋದ್ರಿಂದ ಇದೆಲ್ಲ ಕುಡಿಬಹುದು ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಸಣ್ಣ ಮಕ್ಳಿಗೆಲ್ಲ ಇದನ್ನ ಕೊಡಬಹುದು ಅಂತ. IASC ಇಂದ ಒಂದು ಡಾಕ್ಯುಮೆಂಟ್ ಇದೆ, 4 ಜನ ಸೈಂಟಿಸ್ಟ್ ಪ್ರೂವ್ ಮಾಡ್ತಾರೆ ಲಿವರ್ ಡಿಸೀಸ್ ನ ಕ್ಲಿಯರ್ ಮಾಡುತ್ತೆ ಅಂತ. ಕಾರಣ ಏನಂದ್ರೆ ಇದ್ರಲ್ಲಿ 17 ಅಮೈನೋ ಆಸಿಡ್ಸ್ ಇರೋದ್ರಿಂದ, ಅದಲ್ಲದೆ ಇಷ್ಟು ಬೆನಿಫಿಟ್ಸ್ ಇರುತ್ತೆ. 16 ಅಮೈನೋ ಆಸಿಡ್ಸ್ ಇದೆ. ಆಮೇಲೆ ಇದು ನೋಡಿ ಐರನ್ಕ್ಕೆ ಅಂದ್ರೆ ನೋಡಿ ರೋಗ ನಿರೋಧಕ ಶಕ್ತಿ. ಅಂದ್ರೆ ಇದು ಸರ್ ಕರೋನಾ ಟೈಮಲ್ಲಿ ಯೂಸ್ ಆಯ್ತಂತ ತುಂಬಾ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತಲ್ಲ. ಅಲ್ಲ, ಕರೋನಾ ಟೈಮಲ್ಲಿ ಜನಂಗೆ ಕೋಲ್ಡ್ ಇತ್ತಲ್ಲ ಸರ್, ಭಯ ಬೀಳೋದು, ಅದೇ ಕುಡಿದ್ರೆ ಚೆನ್ನಾಗಿ. ಅಂದ್ರೆ ಆ ಟೈಮಲ್ಲಿ ಯೂಸ್ ಆಗೋದು, ಬಟ್ ಅವಾಗ ಸೇಲ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವಾಗಿನ್ನೂ ಮಾರ್ಕೆಟ್ ಬಂದಿತ್ತು. ಅವಾಗಿನ ಬಂದಿತ್ತಾ? ಅವಾಗಿನ್ನೂ ಮಾರ್ಕೆಟ್ ಬಂದಿತ್ತು. ಆಮೇಲೆ ಜೊತೆಗೆ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಏನು ಇರ್ಲಿಲ್ವಲ್ಲ. ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು? ನಾವು ಕೊರೋನಾ ಆದ ಮುಂಚೆನೆ, ಅದಕ್ಕಿಂತ 6 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಕೊರೋನಾ ಬಂತು. ಆಯ್ತು ಸರ್, ಒಂದು 4-5 ವರ್ಷ ಆಯ್ತು. ಆಮೇಲೆ ನೀವು ನೋಡಿದ್ರಿ ಇವಾಗ ಯಾರ್ಯಾರು ಕುಡಿದ್ರು ಅಂತ. ಆಮೇಲೆ ಅವ್ರ ಬಗ್ಗೆ ಮಾಹಿತಿ ತಗೊಂಡಿದ್ದೀರಾ. ಅದೇ ಇಷ್ಟು ಬೆನಿಫಿಟ್ಸ್ ಇರುತ್ತೆ. ಬನ್ನಿ ಸರ್, ಈಗ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ತೋರಿಸಿ. ಮೇಡಮ್ ನಮಸ್ಕಾರ. ಇವರು ನಮ್ಮ ತಾಯಿಯವ್ರು ತಾಯಿನ? ನೋಡಿ ಸರ್, ಸರ್ ಈ ನೀರನ್ನ ನಾವು ಇಲ್ಲಿ ಇಟ್ಟಿರ್ತೀವಿ ಫ್ರಿಡ್ಜ್. ನೋಡಿ, ಇದು ಬಂದು ಕೋಲ್ಡ್ ಕಂಡೀಷನ್ ಅಲ್ಲಿ ಇಟ್ಟಿರ್ತೀರಾ? ಮಾಮೂಲಿ ಕೋಲ್ಡ್ ಅಲ್ಲ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಂದ್ರೆ ಮಾಮೂಲಿ ಫ್ರಿಡ್ಜ್ ಅಲ್ಲ ಇದು? ಹೌದೌದು. ತಗೊಂಡೋಗ್ಬಿಟ್ಟು ನೀರ ತಗೊಂಡೋಗ್ಬಿಟ್ಟು ಮನೇಲಿ ಇಟ್ರೆ 3 ದಿನ 4 ದಿನಕ್ಕೆ ಬ್ಲಾಸ್ಟ್ ಆಗ್ಬಿಡುತ್ತೆ ಬಾಡಿ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಕೋಲ್ಡ್ ಆರ್ಡಿನರಿ ಫ್ರಿಡ್ಜ್ ಅಲ್ಲ ಇದು. ಅಂದ್ರೆ 4 ಡಿಗ್ರಿ ಮೇಂಟೈನ್ ಆಗುತ್ತಾ ಒಳಗಡೆ? ಸೆಟ್ಟಿಂಗ್ ಮಾಡಿರೋದು. ಓಕೆ, ಗೊತ್ತಾಯ್ತು. ಫುಲ್ ಕೋಲ್ಡ್ ಇದೆ. ಆಮೇಲೆ ಈ ತರ ತೆಗೆದು ಕೊಡ್ತೀವಿ ನಾವು. ನೋಡಿ ಸರ್, ನೀರ ಕುಡಿದೀವಿ ನೀವು ಫಸ್ಟ್. ಓಕೆ ಸರ್, ನೋಡೋಣಂತೆ ರುಚಿಯಾಗಿದೆ ಅಂತ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಿಧಾನವಾಗಿ ಕುಡಿಬೇಕಾದ್ರೆ ನಿಮ್ಗೆ ಆ ತೆಂಗಿನ ಮರ, ಹೂ ಮತ್ತೆ ಕಾಯ್ದು 2 ಫ್ಲೇವರ್ ಅಬ್ಸರ್ವ್ ಮಾಡಿ. ನೋಡಿ, ಇದೇ ಫಸ್ಟ್ ಟೈಮ್ ನಾನು ಹೇಳೋದಂದ್ರೆ ಅದೇ ಕಾಯಿನ ನಮ್ಗಿದೊಂದು, ನಾವು ಹಳ್ಳಿಲೆಲ್ಲ ಎಣ್ಣೆ ಕುಡಿದ್ವಲ್ಲ, ಎಣ್ಣೆ ಗಂಜಿ ಬೊಂಬ್ಲು ಆ ತರ ಒಂದೊಂದ್ಸರಿ ಬಾಟ್ಲೆಲ್ಲ ಬೊಂಬ್ಲು ತರನೇ ಕಟ್ಟಿರುತ್ತೆ. ಸ್ನೇಹಿತರೆ ನೋಡಿ, ಇದು ನೀರ ಅಂದ್ರೆ ಮುಂಚೆ ತಲೆ ತಿರುಗುತ್ತೆ, ವೈಟ್ ಆಗಿರುತ್ತೆ, ಮಜ್ಜಿಗೆ ತರ ಅಂತ ಅದನ್ನ ಜಗ್ಗಲ್ಲಿ ಕೊಡ್ತಾ ಇದ್ರು. ಸೊ ಇದು ಬಂದು ಅಫಿಷಿಯಲ್ ನೀರ ತರ, ಅಂದ್ರೆ ಆರೋಗ್ಯಕ್ಕೆ ಏನಾದ್ರು ಮೆಡಿಸಿನ್ ತಗೋತೀವಲ್ಲ ಆ ತರ. ಸೊ ಇದು ನೋಡಿ ನನಗೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನೋಡಿ, ಖಾಲಿ ಮಾಡಿ ಇನ್ನೂ ಸ್ವಲ್ಪ ಹಾಕಿ ಮೇಡಮ್. ನಿಮ್ಮ ಹತ್ರ ನೀರ ಮತ್ತೆ ಇದೆಲ್ಲ ಏನ್ ಸರ್ ಇದು ಪ್ಯಾಕೆಟ್ ಇದೆ? ನೋಡಿ ಸರ್, ಇದು ನೀರ ಶುಗರ್ ಅಂತ, ನೀರ ಬೆಲ್ಲದ ಪುಡಿ. ಅಂದ್ರೆ 8 ಲೀಟರ್ ನೀರ ಹಾಕಿದ್ರೆ 1 kg ಬೆಲ್ಲ ಬರ್ತದೆ. ಅದನ್ನ ನಾವು ಅರ್ಧ kg 400 ರೂಪಾಯಿ ರೇಟ್. ನೀವು ಕೇಳ್ಬೋದು, ಸರ್ ಇದೇನ್ ಸರ್ 400 ರೂಪಾಯಿ ಕೊಟ್ಟು ಯಾರು ತಗೋತಾರ ಅಂತ? ತಗೋತಾರೆ ಸರ್. ಕಾರಣ ಏನಂದ್ರೆ ಮಾಮೂಲಿ ಶುಗರು ಬೆಲ್ಲ ಏನಾರ ಆಗಿದ್ರು ಅದ್ರಲ್ಲಿ ಏನಂತ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್, ಗ್ಲೂಕೋಸ್ ಅಂಶ ಜಾಸ್ತಿ ಇರುತ್ತೆ. ಶುಗರ್ ಇದ್ರಲ್ಲಿ ಮಾಡಿದ್ರೆ ಮಾಮೂಲಿ ಶುಗರ್ ಅಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಏನಂದ್ರೆ ಕಡಿಮೆ 35%. ಈ ಶುಗರ್ ಬಂದು ನಮ್ಮ ದೇಹಕ್ಕೆ ಬ್ರೇಕ್ ಡೌನ್ ಮಾಡುತ್ತೆ. ಈ ಶುಗರ್ ತಿಂದು ಕೆಲಸ ಮಾಡಿಲ್ಲ ಆದ್ರೂ ಪರವಾಗಿಲ್ಲ, ಆತರ ಮಾಮೂಲಿ ಶುಗರ್ ತಿಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮ್ ದೇಹದಿಂದ ಹೋಗ್ತಾ ಇರುತ್ತೆ. ಇಲ್ಲ ಅಂದ್ರೆ ನಮ್ ದೇಹದ ಒಳಗಡೆ ಸ್ಟೋರೇಜ್ ಆಗಿ ಕೆಲವೊಂದು ಸಮಸ್ಯೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಕೆಲವರು ಇದನ್ನ ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೇದು. ಉಳ್ಕೊಂಡ್ಬಂದು ತಗೊಂಡೋಗ್ತಾರೆ. ಮತ್ತೆ ಇಲ್ಲೊಂದೇನೋ ವೈಟ್ ಸರ್, ನಮ್ಮ ಹತ್ರ ಹೆಲ್ತ್ ಬೆನಿಫಿಟ್ಸ್ ಇರೋದು ಇದು ಆಮ್ಲಾ ಜ್ಯೂಸ್. ನೀವು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸ್ಟಮಕ್ ಕ್ಲೀನ್ ಆಗುತ್ತೆ, ಜೊತೆಗೆ ಇಮ್ಯುನಿ ಸಿಸ್ಟಮ್. ಆಮ್ಲಾ ಬೆಟ್ಟದ ಗೊತ್ತಾಯ್ತು. ಅದಾದ್ಮೇಲೆ ಕೋಕುಮು. ಈಗ ಬೇಸಿಗೆ ಬಂದ್ರೆ ಇದ್ರ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ, ಈಗ ಬೆಳಿಗ್ಗೆ ನೀರು ಕುಡಿಯೋದ್ರಿಂದ ಅದ್ರ ಜೊತೆ ಇದೊಂದು ಸ್ವಲ್ಪ ಸೇರಿಸ್ಕೊಂಡು ಕುಡಿಯೋದ್ರಿಂದ ನಿಮ್ಗೆ ನಿಮ್ ದೇಹ ಎಂಟಿ ಸ್ಟಮಕ್ ನೀವು ಕುಡಿಯೋದ್ರಿಂದ ಕೆಲವೊಂದು ವಿಟಮಿನ್ ದೇಹ ಕ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಸರ್ ನಮ್ಮ ಹತ್ರ ಇನ್ನೂ ಒಂದು ವಿಶೇಷವಾದಂತ ಪ್ರಾಡಕ್ಟ್ ಐತೆ. ಈ ಪ್ರಾಡಕ್ಟ್ ಏನಂದ್ರೆ ಬಾಳೆ ದಿಂಡಿನ ರಸ ಅಂತ. ಇದು ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಸರ್, ತುಂಬಾ ರನ್ನಿಂಗ್ ಇದೆ ನಮ್ಮ ಹತ್ರ. ಗ್ಯಾಸ್ಟ್ರಿಕ್ ಗೆಲ್ಲ ತುಂಬಾ ವರ್ಕ್ ಮಾಡುತ್ತೆ. ಜೊತೆಗೆ ಕಿಡ್ನಿಲಿ ಏನಾದ್ರು ಸ್ಟೋನ್ ಇತ್ತು ಅಂದ್ರೆ ಬರೀ ಇದೊಂದು 2 ರಿಂದ 3 ಬಾಟ್ಲ್ ಇವಾಗ ಹೊರಗಡೆ ಮಾರ್ತಾ ಇರ್ತಾರೆ. ಹೌದು, ಬಾಳೆ ದಿಂಡು ಮಾರ್ತಾ ಇರ್ತಾರೆ. ಬಾಳೆ ದಿಂಡು ಬೇರೆ, ಹೌದು, ದಿಂಡಿನ ರಸ. ದಿಂಡಿನಲ್ಲಿ ನೀವು ರಸ ರಸ ನಾವು ಮಾಡಿರೋದಲ್ಲ ಸರ್, ಇದು ಅಲ್ಲಿದೆ ನೋಡಿ CFTRI ಅಂತ ಹೇಳ್ಬಿಟ್ಟು. ಆ CFTRI ಏನಂದ್ರೆ
ಮೈಸೂರಿಗೆ ಫುಡ್ ಕಳಿಸ್ತಾರೆ. ಹ್ಮ್ ಹ್ಮ್. ಅವ್ರದ್ದು ಒಂದು ಟೆಕ್ನಾಲಜಿನೇ ಇಷ್ಟೆಲ್ಲ ಯೂಸ್ಫುಲ್ ಇದೆ. ಸಖತ್ ಯೂಸ್ಫುಲ್ ಸರ್. ಬಾಳೆ ದಿಂಡಿನ ರಸ್ತೆಯಲ್ಲಿ ಈ ಒಂದು ಬಾಟ್ಲು ಕುಡಿದ್ರೆ ಫುಲ್ ಗ್ಯಾಸ್ಟ್ರಿಕ್ ಹೋಗುತ್ತೆ, ಅಜೀರ್ಣ ಕ್ರಿಯೆ, ಆಮೇಲೆ ಇಲ್ಲೆಲ್ಲ ಇಟ್ಕೊಳ್ಳೋದು, ಪೇನ್ ಬರೋದು, ಅವೆಲ್ಲ ಫುಲ್ ಕಂಟ್ರೋಲ್ ಆಗುತ್ತೆ. ತುಂಬಾ ಸ್ಲಿಮ್ ಆಗಿ ಕಾಣಿಸ್ತಾರೆ ಅನ್ಸ್ತದೆ ಎಲ್ಲ ಯೂಸ್ ಮಾಡಿದ್ರೆ. ಹೌದೌದು. ಅಲ್ಲ ನೀವು ಹಂಗೆ ಕಾಣಿಸ್ತಾ ಇದ್ದೀರಾ. ಜೊತೆಗೆ ಅಲ್ಲ ನೀವ್ ಹೇಳೋ ಶೈಲಿ ನೋಡಿದ್ರೆ ನಿಜ ಇಲ್ಲ ನಾವೆಲ್ಲ ಆರೋಗ್ಯಕ್ಕೆ ರೆಗ್ಯುಲರ್ ಆಗೆಲ್ಲ ನೀರ ಕುಡಿತೀವಿ. ಶಿವಮೊಗ್ಗ ಮಂದಿ ಬಹಳ ಹುಷಾರು. ಶಿರ್ಸಿ, ಶಿವಮೊಗ್ಗದ ಮತ್ತೆ ಸಾಗರದವರು ಭಾರಿ ಹುಷಾರು, ಅಗದಿ ಬ್ರಿಲಿಯಂಟ್. ಹೌದು ಸಾಗರ ತಾಲೂಕು ನೋಡಿ ಇವ್ರು ನೀರ ಶಾಪ್ ಇಟ್ಕೊಂಡು ಮೆಡಿಕಲ್ ಇವರು ಮೆಡಿಸಿನ್ ನಾವು ಓದಿರೋದು ಬರೀ SLC. ಮೆಡಿಕಲ್ ಆಫೀಸರ್ ಡಾಕ್ಟರ್ಗೆ ಕೊಟ್ಟಿದ್ದೀನಿ. ನಾವು ಓದಿರೋದು SLC. ಜೇನುತುಪ್ಪ ಕುಡಿಬೋದು ಅಂದ್ಬಿಟ್ಟು ನಮ್ಮ ಹತ್ರನೇ ಕೇಳಿದ್ರು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನೀರ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ ಗಳನ್ನ ತಿಳಿಸಿದ್ದಾರೆ ಶ್ರೀಕಾಂತ್ ಸರ್. ಸೊ ಅವ್ರಿಗೆ ಇದನ್ನ ನಮ್ಗೇನಂದ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಉಪಯೋಗ ಆಗಂತ ವಿಡಿಯೋ. ಸೊ ಹಂಗಾಗಿ ನಾನು ಇದನ್ನ ಮೊದಲೇ ತಿಳ್ಕೊಂಡಿದ್ದೆ, ಇಲ್ಲಿ ಬರೋದಕ್ಕಿಂತ ಮೊದಲು ತಿಳ್ಕೊಂಡಿದ್ದು ನೀರ ಅಂದ್ರೆ ಅಯ್ಯೋ ತಲೆ ತಿರುಗುತ್ತೆ ಎಂಡ ತರ ಅಂತ ತಪ್ಪು ತಿಳ್ಕೊಂಡಿದ್ವಿ. ಸೊ ಈಗ ಗೊತ್ತಾಯ್ತು ನಮ್ಗೆ ನೀರ ಒರಿಜಿನಾಲಿಟಿ ಏನು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು.